ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡಿಕೆಶಿ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬೆಳ್ಳಿ ರಥದ ಸೇವೆಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ರಥ ಎಳೆದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ಕಿಚ್ಚು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಅಭಿಮಾನಿಗಳ ಪೂಜೆ ಪುನಸ್ಕಾರ ಕೂಡ ಜಾಸ್ತಿ ಆಗಿದೆ. ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಬೆಳ್ಳಿ ರಥ ಎಳೆದು ಸೇವೆ ಮಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದು ರಥದ ಮುಂದೆ ಸಾಗಿದ್ದಾರೆ ಡಿಕೆಶಿ ಫ್ಯಾನ್ಸ್. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗಬೇಕು ಅನ್ನುವಂತಹ ಕೋರಿಕೆಯನ್ನ ತಾಯಿ ಚಾಮುಂಡೇಶ್ವರಿ ಎದುರು ಇಟ್ಟು ಬೆಳ್ಳಿ ರಥ ಎಳೆಯುವ ಸೇವೆಯನ್ನ ಮಾಡಿದ್ದಾರೆ ಡಿಕೆಶಿ ಫ್ಯಾನ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಇವತ್ತು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಏನು ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಒಂದು ಸುತ್ತು ಪ್ರದರ್ಶನ ಹಾಕುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮಹಿಳೆಯರು ಭಜನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಉತ್ಸವ ಮೂರ್ತಿಯ ಮುಂದೆ ಏನು ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪ್ರತಿಯೊಬ್ಬರು ಕೂಡ ಏನೋ ಈಗಾಗಲೇ ಏನು ರಾಜ್ಯದಲ್ಲಿ ಕುರ್ಚಿಯ ಕದನ ಸಾಕಷ್ಟು ಜೋರ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನೋ ಆ ಒಂದು ಕುರ್ಚಿಯನ್ನ ಡಿಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಈಗಾಗಲೇ ಉತ್ಸವ ಮೂರ್ತಿ ನೋಡ್ತಾ ಇರಬಹುದು. ಉತ್ಸವ ಮೂರ್ತಿ ಕೂಡ ಬೆಳಗ್ಗೆಯಲ್ಲಿ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಇವತ್ತು ಪೂಜೆ ಸಲ್ಲಿಸಿರುವಂತದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ, ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ನಾಡದೇವತೆ ನಮ್ಮ ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ಪ್ರಾರ್ಥಿಸಿ ಇವತ್ತು ಬೆಳ್ಳಿ ರಥ ಮಾಡಿ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ನಾವೆಲ್ಲ ಅವ್ರ ಅಭಿಮಾನಿಗಳು ಸೇರ್ಕೊಂಡು ಇವತ್ತು ಅರ್ಕೆ ಹೊತ್ಕೊಂಡಿದೀವಿ. ನಾಳೆ ದಿನ ಮುಖ್ಯಮಂತ್ರಿ ಆದ್ಮೇಲೆ ಅವ್ರನ್ನೇ ಕರ್ಕೊಂಡ್ಬಂದಿಲ್ಲಿ ದೊಡ್ಡ ತೇರು ಪ್ರೊಫೆಷನ್ ಮಾಡಿಸ್ತೀವಿ ಅಂತ ನಾವು ಅರ್ಕೆ ಹೊತ್ಕೊಂಡಿದೀವಿ. ಹಾಗೆ ಆಗ್ತಾರೆ ಮುಖ್ಯಮಂತ್ರಿ. ಬಿಟ್ಕೊಡ್ತಾರೆ ಸರ್ ಸಿಎಂ ಅವರು ಸಿದ್ದರಾಮಯ್ಯ ಅವರು ಅಂತ ತಾಯಿ ಆಶೀರ್ವಾದದಿಂದ ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಆಗ್ತಾರೆ ಸರ್, ಬಿಟ್ಕೊಡ್ತಾರೆ ಅಂತ ನಮ್ಮ ಭರವಸೆ ಇದೆ ಸರ್. 100% ಚಾಮುಂಡೇಶ್ವರಿ ಕೃಪೆಯಿಂದ ಬೆಳ್ಳಿ ರಥ ನಾವು ಅದಕ್ಕೋಸ್ಕರ ಆಗ್ತೀವಿ. 100% ಸಿಎಂ ಆಗೇ ಆಗ್ತಾರೆ. 100% ಡಿಕೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ರಾಜ್ಯದ ಜನತೆಯ ತುಂಬಾ ಆಸೆ ಇದೆ, ಹಾಗೆ ಆಗ್ತಾರೆ. ಜೊತೆ ಮಾತಾಡಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವೇನ್ ಹೇಳ್ತೀರಾ ಮೇಡಮ್? ಸರ್, ನಾವು ಅದೇ ವಿಶ್ ಮಾಡ್ತೀವಿ ಸರ್. ಆದಷ್ಟು ಬೇಗ ಅವರೇ ಸಿಎಂ ಆಗಬೇಕು ಅಂತ ಕೇಳ್ಕೊಂತೀವಿ. ಚಾಮುಂಡೇಶ್ವರಿ ಮಾತ್ರ ಭಜನೆ ಎಲ್ಲ ಮಾಡಿದ್ರಿ? ಹೌದು ಸರ್, ನಮ್ಗೆ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ರು. ಬೆಳಿತಾರೆ ಇಳಿತಾ ಇರೋದ್ರಿಂದ ನೀವು ಬಂದು ಭಜನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕಾಗಿ ನಾವು ಬೆಳಗ್ಗೆನೆ ಬಂದಿಲ್ಲಿ ಈ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದೀವಿ ಸರ್. ನಾವು ಅದೇ ಸರ್, ಇದಿಷ್ಟು ಏನೋ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಆದಷ್ಟು ಬೇಗ ಆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿ ಅಂತ ಹೇಳಿ ಇವತ್ತು ಚಾಮುಂಡಿ ತಾಯಿಯಲ್ಲಿ ನಾವು ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸುವ ಮೂಲಕವಾಗಿ ಅವರ ಹೆಸರಿನಲ್ಲಿ ಇವತ್ತು ಬೆಳ್ಳಿ ರಥವನ್ನು ಕೂಡ ಎಳೆಯುವ ಮೂಲಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ ಬಂದು ಕನ್ನಡ, ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡಿಕೆಶಿ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬೆಳ್ಳಿ ರಥದ ಸೇವೆಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ರಥ ಎಳೆದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ಕಿಚ್ಚು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಅಭಿಮಾನಿಗಳ ಪೂಜೆ ಪುನಸ್ಕಾರ ಕೂಡ ಜಾಸ್ತಿ ಆಗಿದೆ. ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಬೆಳ್ಳಿ ರಥ ಎಳೆದು ಸೇವೆ ಮಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದು ರಥದ ಮುಂದೆ ಸಾಗಿದ್ದಾರೆ ಡಿಕೆಶಿ ಫ್ಯಾನ್ಸ್. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗಬೇಕು ಅನ್ನುವಂತಹ ಕೋರಿಕೆಯನ್ನ ತಾಯಿ ಚಾಮುಂಡೇಶ್ವರಿ ಎದುರು ಇಟ್ಟು ಬೆಳ್ಳಿ ರಥ ಎಳೆಯುವ ಸೇವೆಯನ್ನ ಮಾಡಿದ್ದಾರೆ ಡಿಕೆಶಿ ಫ್ಯಾನ್ಸ್.
ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಇವತ್ತು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಏನು ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಒಂದು ಸುತ್ತು ಪ್ರದರ್ಶನ ಹಾಕುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮಹಿಳೆಯರು ಭಜನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಉತ್ಸವ ಮೂರ್ತಿಯ ಮುಂದೆ ಏನು ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪ್ರತಿಯೊಬ್ಬರು ಕೂಡ ಏನೋ ಈಗಾಗಲೇ ಏನು ರಾಜ್ಯದಲ್ಲಿ ಕುರ್ಚಿಯ ಕದನ ಸಾಕಷ್ಟು ಜೋರ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನೋ ಆ ಒಂದು ಕುರ್ಚಿಯನ್ನ ಡಿಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಈಗಾಗಲೇ ಉತ್ಸವ ಮೂರ್ತಿ ನೋಡ್ತಾ ಇರಬಹುದು. ಉತ್ಸವ ಮೂರ್ತಿ ಕೂಡ ಬೆಳಗ್ಗೆ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಇವತ್ತು ಪೂಜೆ ಸಲ್ಲಿಸಿರುವಂತದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತ್ರ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ನಾಡದೇವತೆ ನಮ್ಮ ಮೈಸೂರು ನಾಡದೇವ ಚಾಮುಂಡೇಶ್ವರಿ ಪ್ರಾರ್ಥಿಸಿ ಇವತ್ತು ಬೆಳ್ಳಿ ರಥ ಮಾಡಿ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ನಾವೆಲ್ಲ ಅವ್ರ ಅಭಿಮಾನಿಗಳು ಸೇರ್ಕೊಂಡು ಇವತ್ತು ಹರಕೆ ಹೊತ್ಕೊಂಡಿದೀವಿ. ನಾಳೆ ದಿನ ಮುಖ್ಯಮಂತ್ರಿ ಆದ್ಮೇಲೆ ಅವ್ರನ್ನೇ ಕರ್ಕೊಂಡ್ಬಂದಿನಿ ದೊಡ್ಡ ತೇರು ಪ್ರೊಫೆಷನ್ ಮಾಡಿಸ್ತೀವಿ ಅಂತ ನಾವು ಹರಕೆ ಹೊತ್ಕೊಂಡಿದೀವಿ. ಹಾಗೆ ಆಗ್ತಾರೆ ಮುಖ್ಯಮಂತ್ರಿ. ಬಿಟ್ಕೊಡ್ತಾರೆ ಸರ್ ಸಿಎಂ ಅವರು ಸಿದ್ದರಾಮಯ್ಯ ಅವರು ಅಂತ ತಾಯಿ ಆಶೀರ್ವಾದದಿಂದ ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ಸರಿ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಆಗ್ತಾರೆ ಸರ್, ಬಿಟ್ಕೊಡ್ತಾರೆ ಅಂತ ನಮ್ ಭರವಸೆ ಇದೆ ಸರ್. 100% ಚಾಮುಂಡೇಶ್ವರಿ ಕೃಪೆಯಿಂದ ಬೆಳ್ಳಿ ರಥ ನಾವು ಅದಕ್ಕೋಸ್ಕರ ಹೇಳ್ತೀವಿ. 100% ಸಿಎಂ ಆಗೇ ಆಗ್ತಾರೆ. 100% ಡಿಕೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ರಾಜ್ಯದ ಜನತೆ ತುಂಬಾ ಆಸೆ ಇದೆ, ಹಾಗೆ ಆಗ್ತಾರೆ. ಜೊತೆ ಮಾತಾಡಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವೇನ್ ಹೇಳ್ತೀರಾ ಮೇಡಮ್? ಸರ್, ನಾವು ಅದೇ ವಿಶ್ ಮಾಡ್ತೀವಿ ಸರ್. ಆದಷ್ಟು ಬೇಗ ಅವರೇ ಸಿಎಂ ಆಗ್ಬೇಕು ಅಂತ ಕೇಳ್ಕೊಂತೀವಿ. ಚಾಮುಂಡೇಶ್ವರಿ ಮಾತಾಡಿ ಭಜನೆ ಎಲ್ಲ ಮಾಡಿದ್ರಿ? ಹೌದು ಸರ್, ನಮ್ಗೆ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ರು. ಬೆಳ್ಳಿ ತೇರು ಎಳಿತಾ ಇರೋದ್ರಿಂದ ನೀವು ಬಂದು ಭಜನೆ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕಾಗಿ ನಾವು ಬೆಳಗ್ಗೆನೆ ಬಂದಿಲ್ಲಿ ಈ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದೀವಿ ಸರ್. ನಾವು ಅದೇ ಸರ್, ಡಿಎಶ್ ಆಗಲಿ ಅಂತ ಹೇಳ್ತೀವಿ. ಇದಿಷ್ಟು ಏನೋ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಆದಷ್ಟು ಬೇಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿ ಅಂತ ಹೇಳಿ ಇವತ್ತು ಚಾಮುಂಡಿ ತಾಯಿಯಲ್ಲಿ ನಾವು ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸುವ ಮೂಲಕವಾಗಿ ಅವರ ಹೆಸರಿನಲ್ಲಿ ಇವತ್ತು ಬೆಳ್ಳಿ ರಥವನ್ನು ಕೂಡ ಎಳೆಯುವ ಮೂಲಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬಡ್ಬಿ ಕನ್ನಡ, ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡಿಕೆಶಿ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬೆಳ್ಳಿ ರಥದ ಸೇವೆಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ರಥ ಎಳೆದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ಕಿಚ್ಚು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಅಭಿಮಾನಿಗಳ ಪೂಜೆ ಪುನಸ್ಕಾರ ಕೂಡ ಜಾಸ್ತಿ ಆಗಿದೆ. ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಬೆಳ್ಳಿ ರಥ ಎಳೆದು ಸೇವೆ ಮಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದು ರಥದ ಮುಂದೆ ಸಾಗಿದ್ದಾರೆ ಡಿಕೆಶಿ ಫ್ಯಾನ್ಸ್. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗಬೇಕು ಅನ್ನುವಂತಹ ಕೋರಿಕೆಯನ್ನ ತಾಯಿ ಚಾಮುಂಡೇಶ್ವರಿ ಎದುರು ಇಟ್ಟು ಬೆಳ್ಳಿ ರಥ ಎಳೆಯುವ ಸೇವೆಯನ್ನ ಮಾಡಿದ್ದಾರೆ ಡಿಕೆಶಿ ಫ್ಯಾನ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಇವತ್ತು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಏನು ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಒಂದು ಸುತ್ತು ಪ್ರದರ್ಶನ ಹಾಕುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮಹಿಳೆಯರು ಭಜನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಉತ್ಸವ ಮೂರ್ತಿಯ ಮುಂದೆ ಏನು ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪ್ರತಿಯೊಬ್ಬರು ಕೂಡ ಏನೋ ಈಗಾಗಲೇ ಏನು ರಾಜ್ಯದಲ್ಲಿ ಕುರ್ಚಿಯ ಕದನ ಸಾಕಷ್ಟು ಜೋರ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನೋ ಆ ಒಂದು ಕುರ್ಚಿಯನ್ನ ಡಿಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಈಗಾಗಲೇ ಉತ್ಸವ ಮೂರ್ತಿ ನೋಡ್ತಾ ಇರಬಹುದು. ಉತ್ಸವ ಮೂರ್ತಿ ಕೂಡ ಬೆಳಗ್ಗೆ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಇವತ್ತು ಪೂಜೆ ಸಲ್ಲಿಸಿರುವಂತದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತ್ರ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ
ನಾಡದೇವತೆ ನಮ್ಮ ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ಪ್ರಾರ್ಥಿಸಿ ಇವತ್ತು ಬೆಳ್ಳಿ ರಥ ಮಾಡಿ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ನಾವೆಲ್ಲ ಅವ್ರ ಅಭಿಮಾನಿಗಳು ಸೇರ್ಕೊಂಡು ಇವತ್ತು ಹರಕೆ ಹೊತ್ಕೊಂಡಿದೀವಿ. ನಾಳೆ ದಿನ ಮುಖ್ಯಮಂತ್ರಿ ಆದ್ಮೇಲೆ ಅವ್ರನ್ನೇ ಕರ್ಕೊಂಡ್ಬಂದಿಲ್ಲಿ ದೊಡ್ಡ ತೇರು ಪ್ರೊಫೆಷನ್ ಮಾಡಿಸ್ತೀವಿ ಅಂತ ನಾವು ಹರಕೆ ಹೊತ್ಕೊಂಡಿದೀವಿ. ಹಾಗೆ ಆಗ್ತಾರೆ ಮುಖ್ಯಮಂತ್ರಿ. ಬಿಟ್ಕೊಡ್ತಾರೆ ಸರ್ ಸಿಎಂ ಅವರು ಸಿದ್ದರಾಮಯ್ಯ ಅವರು ಅಂತ ತಾಯಿ ಆಶೀರ್ವಾದದಿಂದ ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ನೀವೇನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಆಗ್ತಾರೆ ಸರ್, ಬಿಟ್ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ ಸರ್. ನೀವೇನ್ ಹೇಳ್ತೀರಾ? 100% ಚಾಮುಂಡೇಶ್ವರಿ ಕೃಪೆಯಿಂದ ಬೆಳ್ಳಿ ರಥ ನಾವು ಅದಕ್ಕೋಸ್ಕರ ಹೇಳ್ತೀವಿ. 100% ಸಿಎಂ ಆಗೇ ಆಗ್ತಾರೆ. 100% ಡಿಕೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ರಾಜ್ಯದ ಜನತೆಯ ತುಂಬಾ ಆಸೆ ಇದೆ, ಹಾಗೆ ಆಗ್ತಾರೆ. ಇಲ್ಲಿ ಕೂಡ ಜೊತೆ ಮಾತಾಡಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನೀವೇನ್ ಹೇಳ್ತೀರಾ ಮೇಡಮ್? ಸರ್ ನಾವು ಅದೇ ವಿಶ್ ಮಾಡ್ತೀವಿ ಸರ್, ಆದಷ್ಟು ಬೇಗ ಅವರೇ ಸಿಎಂ ಆಗ್ಬೇಕು ಅಂತ ಕೇಳ್ಕೊಂತೀವಿ ಚಾಮುಂಡೇಶ್ವರಿ ಮಾತ್ರ. ಇವತ್ತು ಭಜನೆ ಎಲ್ಲ ಮಾಡಿದ್ರಿ. ಹೌದು ಸರ್, ನಮ್ಗೆ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ರು. ಬೆಳ್ಳಿತೆರೆ ಎಳಿತಾ ಇರೋದ್ರಿಂದ ನೀವು ಬಂದ್ ಭಜನೆ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕಾಗಿ ನಾವು ಬೆಳಗ್ಗೆನೆ ಬಂದಿಲ್ಲಿ ಈ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದೀವಿ ಸರ್. ನಾವು ಅದೇ ಸರ್ ಡಿಎಸ್ ಯಾರೇ ಆಗ್ಲಿ ಅಂತ ಹೇಳ್ತೀವಿ. ಇದಿಷ್ಟು ಏನೋ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ಆದಷ್ಟು ಬೇಗ ಆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿ ಅಂತ ಹೇಳಿ ಇವತ್ತು ಚಾಮುಂಡಿ ತಾಯಿಯಲ್ಲಿ ನಾವು ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸುವ ಮೂಲಕವಾಗಿ ಅವರ ಹೆಸರಿನಲ್ಲಿ ಇವತ್ತು ಬೆಳ್ಳಿ ರಥವನ್ನು ಕೂಡ ಹೇಳುವ ಮೂಲಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.